வணக்கம், வெல்கம் டு கிருத்திகாஸ் கிச்சன். இன்றைக்கி நம்ம பார்க்க போகிறது ஒரு கர்நாடகா டிஷ். நான் கன்னடத்திலே பேசியிருக்கேன். நீங்கள் இன்க்ரீடியன்ஸ் பார்த்தாவே உங்களுக்கு தெரிஞ்சுக்கலாம். இந்த கர்நாடகா ஸ்டைல் தேங்காய் சட்னிக்கு தேங்காய் மீன்ஸ் கடலை, நிலக்கடலை ಚಟ್ನಿಗೆ தேவையான பொருள் ಪಾರು ನೀನೇ ಹೇಳು. ಹೇಳು ನೀನು ಕನ್ನಡದಲ್ಲೇ ಹೇಳು ಏನೇನು ಬೇಕು. ಇದು ಕಡಲೆಬೇಳೆ, ಧನಿಯಾ ಒಂದೊಂದು ಸ್ಪೂನು, ಬೆಳ್ಳುಳ್ಳಿ, ಕರಿಬೇ ಸೊಪ್ಪು, ಇದು 5 ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಆನಿಯನ್ ಒಂದು, ಟೊಮೆಟೊ ಅಷ್ಟೇ. ಶೇಂಗಾ ಚಟ್ನಿ. ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ಪಾರು ನೀನು ಮಾತಾಡಿದ್ರೆ ತಾನೇ ನಿನ್ನದು ವಾಯ್ಸ್ ಕೇಳುತ್ತೆ. ಹಾಂ ಮಾಡು ಮಾಡು. ಚೆನ್ನಾಗಿ ಬ್ರೌನ್ ಆಗೋರಿ ಹುರ್ಕೋಬೇಕಂತೆ. ಹಾಂ, ಚೆನ್ನಾಗಿ ಬ್ರೌನ್ ಆಗೋ ತನಕ ಹುರ್ಕೋಬೇಕು ಶೇಂಗಾಯನ್ನ. ಇವಾಗ ಶೇಂಗಾ ಚೆನ್ನಾಗಿ ಹುರ್ಕೊಂಡಿದೆ. ಅದನ್ನು ಪ್ಲೇಟಿಗೆ ಚೇಂಜ್ ಮಾಡಿಬಿಡೋಣ. ಆಯಿಲ್ ಹಾಕ್ಕೋಬೇಕು. 2 ಸ್ಪೂನ್ ಹಾಕ್ಬೇಕು. ಹಾಂ, 2 ಸ್ಪೂನ್ ಆಯಿಲು. ಆಯಿಲ್ ಬಿಸಿ ಆದಮೇಲೆ ಇದು ಕಡಲೆಬೇಳೆ, ಧನಿಯಾ, ಬೆಳ್ಳುಳ್ಳಿ, ನೆಕ್ಸ್ಟ್ ಇದೀಗ ಒಣಮೆಣಸಿನ್ಕಾಯಿ ಚೆನ್ನಾಗಿರಲ್ಲ, ಹಸಿಮೆಣಸಿನ್ಕಾಯೇ ಬೆಸ್ಟು. ಇವಾಗ ಆನಿಯನ್ ಚೆನ್ನಾಗಿ ಹುರ್ಕೊಂಡ್ಬಿಟ್ಟಿದೆ. ಪಾರು ಟೊಮೆಟೊ ಹಾಕು. ಹಾಂ, ಟೊಮೆಟೊ. ಇವಾಗ ಟೊಮೆಟೊ ಚೆನ್ನಾಗಿ ಬಾಯ್ಲ್ ಆದಮೇಲೆ ಏನು ಹುರ್ಕೋಬೇಕು, ಫ್ರೈ ಆದಮೇಲೆ, ಫ್ರೈ ಇಲ್ಲ ಕನ್ನಡದಲ್ಲಿ ಏನು, ಹಾಂ, ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾವು ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಶೇಂಗಾ ಹಾಕಿ, ಶೇಂಗಾನ ಚಿಪ್ಪೆ ತೆಗೆದು ಇದ್ರ ಜೊತೆಗಾಗಿ ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಆವಾಗ ನಮ್ಮದು ಕರ್ನಾಟಕ ಸ್ಟೈಲ್ ಶೇಂಗಾ ಚಟ್ನಿ ರೆಡಿ ಆಗುತ್ತೆ. ಶೇಂಗಾ ಚಟ್ನಿಗೆ ಅಣ್ಣಗಾದರೆ ಉಪ್ಪು ಜಾಸ್ತಿ ಹಾಕ್ಕೋಬೇಕು, ಚಪಾತಿ ಇಡ್ಲಿಗಾದರೆ ಉಪ್ಪು ಕಡಿಮೆ ಹಾಕ್ಕೋಬೇಕು. ಇವಾಗ ನಮ್ಮ ಶೇಂಗಾ ಚಟ್ನಿ ರೆಡಿ ಆಯಿತು. ಅದ್ರ ಮೇಲೆ ಒಗ್ಗರಣೆ ಹಾಕ್ಸ್ಕೋಬೇಕು. ಒಗ್ಗರಣೆಗೆ ಸಾಸಿವೆ ಕಾಳು, ಕರಿಬೇ ಸೊಪ್ಪು, ಒಣಮೆಣಸಿನ್ಕಾಯಿ ಅಷ್ಟೇ, ಬೇರೇನು ಬೇಕಾಗಿಲ್ಲ. ಇದು ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಊಟ ಮಾಡೋಣ.